ಕ್ರೈಸ್ತ ಲಾರ್ಡ್ ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 120ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಇಕ್ಕಟ್ಟಿನ ಸಮಯದಲ್ಲಿ ನಾವು ಕರ್ತನನ್ನ ನೋಡಿ ನಾವೇನ್ ಮಾಡಬೇಕು? ಪ್ರಾರ್ಥಿಸಬೇಕು. ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಇಕ್ಕಟ್ಟಿನ ವೇಳೆಗಳು ಬರುವಾಗ, ಕಣ್ಣೀರಿನ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಬರುವಾಗ, ನಾವು ಮನುಷ್ಯರನ್ನ ನೋಡಿ ನಾವೇನ್ ಮಾಡಬಾರದು? ಪ್ರಾರ್ಥಿಸಬಾರದು. ಕರ್ತನನ್ನ ನೋಡಿ ನಾವು ಪ್ರಾರ್ಥಿಸುವಾಗ ಆತನು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಇರುವಂತಹ ಕಣ್ಣೀರನ್ನ ಕರ್ತನು ಒರೆಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಇರುವಂತಹ ಬಾಧೆಗಳನ್ನ ನೋಡಿ ಆತನು ನಮಗೆ ಉತ್ತರವನ್ನ ಕೊಡುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಬೆರ್ಷೆಬದ ಕಾಡಿನಲ್ಲಿ ಅಲಿತಾ ಇದ್ದಂತಹ ಆಗರಳನ್ನ ಕರ್ತನು ನೋಡಿದನು, ಹಾಗೆ ಪ್ರಾರ್ಥನೆಯನ್ನ ಕೇಳಿಸಿಕೊಂಡನು, ಹಾಗೆ ಕಣ್ಣೀರನ್ನ ಒರೆಸಿದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಆಗರಳ ಕಣ್ಣೀರನ್ನ ನೋಡಿದಂತಹ ದೇವರು, ಆಗರಳ ಪ್ರಾರ್ಥನೆಯನ್ನ ಕೇಳಿದಂತಹ ದೇವರು ಇವತ್ತು ನಮ್ಮೊಂದಿಗಿದ್ದಾರಲ್ವಾ? ನಮ್ಮ ಜೊತೆಗಾರನಾಗಿದ್ದಾರಲ್ವಾ? ನಾವು ಇವತ್ತು ಕಾಡಿನ ಮಾರ್ಗದಲ್ಲಿ ಅಲಿತಾ ಇರುವಂತಹ ಒಂದು ಪರಿಸ್ಥಿತಿಗಳಲ್ಲಿ ಇರುವುದನ್ನ ಆತನು ನೋಡುವವನಾಗಿದ್ದಾನಲ್ವಾ? ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡು, ಕರ್ತನ ಆತ್ಮನು ನಮ್ಮ ಜೀವಿತದ ಒಂದೊಂದು ಬಾಧನೆಗಳನ್ನ ಆತನು ಜ್ಞಾಪಿಸಿಕೊಂಡು ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ? ಸದುತ್ತರವನ್ನ ದಯಪಾಲಿಸುವವರಾಗಿದ್ದಾರೆ. ನನ್ನ ಮಗನು ಕಣ್ಣೀರನ್ನ ಇಡ್ತಾ ಇದ್ದಾನೆ, ನನ್ನ ಮಗಳು ಪ್ರಾರ್ಥಿಸ್ತಾ ಇದ್ದಾರೆ, ನಾನು ಅವ್ರಿಗೆ ಸಹಾಯವನ್ನ ಮಾಡ್ಬೇಕು, ಉತ್ತರವನ್ನ ಕೊಡಬೇಕು, ಅವರ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಬೇಕು ಎಂದು ಕರ್ತನ ಇಳಿದು ಬಂದು ದೇವರು ನಮಗೆ ಸಹಾಯ ಹಸ್ತವನ್ನ ನೀಡುವವರಾಗಿದ್ದಾರೆ. ಹೇಗೆ ದೇವರು ಬೆರ್ಷೆಬದ ಕಾಡಿನಲ್ಲಿ ಅಲಿತಾ ಇದ್ದಂತಹ ಆಗರಳನ್ನು ನೋಡಿದ್ದಾರೋ, ಅದೇ ಪ್ರಕಾರವೇ ನಮ್ಮ ಜೀವಿತವನ್ನು ಕರ್ತನು ದೃಷ್ಟಿಸಿ ನೋಡಿ ನಮಗೆ ಸಹಾಯ ಮಾಡುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ಕಷ್ಟದಲ್ಲಿ ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟ ಜನರನ್ನ ಬಿಡಿಸಿ ಸದುತ್ತರ ನೀನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.